ಕೋಟಿಯಲ್ಲಿ ಒಬ್ಬರಾಗಿರುತ್ತಾರೆ ಈ ದಿನ ಹುಟ್ಟಿದವರು. ನೀವು ಹುಟ್ಟಿದ ದಿನವು ನಿಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆಯೇ? ನಿಮ್ಮ ಜನ್ಮದಿನವು ನಿಮ್ಮ ಸ್ವಭಾವ, ಅಭ್ಯಾಸ ಮತ್ತು ನಿಮ್ಮ ಭವಿಷ್ಯದ ರಹಸ್ಯವನ್ನು ತಿಳಿಸಬಲ್ಲದೆ? ಈ ಪ್ರಶ್ನೆ ಎಷ್ಟು ರೋಚಕವಾಗಿದೆಯೋ ಅಷ್ಟೇ ರಹಸ್ಯಮಯವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮದಿನಕ್ಕೆ ವಿಶೇಷವಾದ ಮಹತ್ವವಿದೆ ಮತ್ತು ಇದರ ಮೂಲಕ ತಿಳಿದುಕೊಳ್ಳಬಹುದು ಯಾವ ದಿನ ನಿಮಗೆ ಎಷ್ಟು ಸಂತೋಷ ಮತ್ತು ಸಫಲತೆಯನ್ನು ತಂದುಕೊಡುತ್ತದೆ ಎಂದು. ಇವತ್ತು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಯಾವ ದಿನ ಹುಟ್ಟಿದ ವ್ಯಕ್ತಿಯ ಸ್ವಭಾವ ಹೇಗಿರುತ್ತದೆ, ಅವರ ಭಾಗ್ಯದ ಉದಯ ಯಾವ ವಯಸ್ಸಿನಲ್ಲಿ ಆಗುತ್ತದೆ ಮತ್ತು ಯಾವ ಪರಿಹಾರದಿಂದ ಅವರ ಜೀವನ ಸುಧಾರಿಸುತ್ತದೆ ಎಂದು. ಸ್ನೇಹಿತರೆ, ಈ ವಿಡಿಯೋ ದಯವಿಟ್ಟು ಕೊನೆಯವರೆಗೂ ನೋಡಿ. ಇದರಿಂದ ನಿಮಗೆ ನಿಮ್ಮ ಜೀವನವನ್ನು ಸಕಾರಾತ್ಮಕವಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲು ಸಹಾಯವಾಗುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮೊದಲನೆಯದಾಗಿ, ಸೋಮವಾರದ ದಿನ ಜನಿಸಿದ ವ್ಯಕ್ತಿಗಳು. ಸೋಮವಾರದ ದಿನ ಹುಟ್ಟಿದವರ ಸ್ವಭಾವ ಮತ್ತು ಭವಿಷ್ಯ. ಸೋಮವಾರದ ದಿನ ಜನಿಸಿದ ವ್ಯಕ್ತಿಗಳ ಮೇಲೆ ಚಂದ್ರನ ವಿಶೇಷವಾದ ಪ್ರಭಾವ ಇರುತ್ತದೆ, ಏಕೆಂದರೆ ಸೋಮವಾರವು ಚಂದ್ರನಿಗೆ ಸಮರ್ಪಿತವಾಗಿರುತ್ತದೆ. ಚಂದ್ರಮ ಮನಸೋ ಜಾತಃ ಎಂಬುವುದು ಋಗ್ವೇದದ ಒಂದು ಪ್ರಸಿದ್ಧ ವಾಕ್ಯವಾಗಿದ್ದು, ಇದರ ಅರ್ಥ ಚಂದ್ರನು ಮನಸ್ಸಿನ ಅಧಿದೇವತೆ ಮತ್ತು ಕಾರಕ ಎಂದು ತಿಳಿಯಲಾಗಿದೆ. ಹಾಗೆ ಸೋಮವಾರದ ದಿನ ಜನಿಸಿದವರ ಮನಸ್ಸು ಕೂಡ ಕೋಮಲ ಮತ್ತು ಸಂವೇದನಶೀಲವಾಗಿರುತ್ತದೆ. ಇಂತಹ ವ್ಯಕ್ತಿಗಳು ಭಾವುಕರಾಗಿರುತ್ತಾರೆ, ಇತರರ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಇತರರ ದುಃಖವನ್ನು ನೋಡಿ ತಕ್ಷಣ ದುಃಖಿತರಾಗುತ್ತಾರೆ. ಇವರ ವಿಶೇಷವಾದ ಲಕ್ಷಣ ಏನೆಂದರೆ, ಇವರ ಕಣ್ಣುಗಳು ದೊಡ್ಡದಾಗಿ ಆಕರ್ಷಕವಾಗಿರುತ್ತವೆ ಮತ್ತು ಯಾರನ್ನೂ ಕೂಡ ತಕ್ಷಣ ಪ್ರಭಾವಿತಗೊಳಿಸುವಂತಿರುತ್ತವೆ. ಇವರು ಬುದ್ಧಿವಂತರಾಗಿರುತ್ತಾರೆ ಮತ್ತು ಜೀವನದಲ್ಲಿ ಮುಂದಕ್ಕೆ ಹೋಗುವ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ. ಇವರ ಜಾತಕದಲ್ಲಿ ಶನಿಯ ಪ್ರಭಾವ ಇಲ್ಲದಿದ್ದಲ್ಲಿ ಇವರು ಶ್ವೇತವರ್ಣೀಯರಾಗಿರುತ್ತಾರೆ. ಸೋಮವಾರದ ದಿನ ಜನಿಸಿದವರು ಚಂಚಲ ಮತ್ತು ವಾತಕಫದ ಪ್ರಕೃತಿಯವರಾಗಿರುತ್ತಾರೆ. ಅಂದರೆ ಇವರ ಮನಸ್ಸು ಎಂದಿಗೂ ಸ್ಥಿರವಾಗಿರುವುದಿಲ್ಲ. ಇವರು ಸಿಹಿಯಾದ ಮಾತುಗಳನ್ನು ಆಡುವವರು ಆಗಿರುತ್ತಾರೆ. ಇದರಿಂದಾಗಿ ಇವರು ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ. ಹಾಗೆ ಗೆಳೆತನವನ್ನು ನಿಭಾಯಿಸುವಲ್ಲಿಯೂ ಕೂಡ ಉತ್ತಮರಾಗಿರುತ್ತಾರೆ. ಈಗ ತಿಳಿದುಕೊಳ್ಳೋಣ ಇವರ ಭಾಗ್ಯದ ಉದಯದ ಬಗ್ಗೆ. ಯಾವ ವ್ಯಕ್ತಿಗಳು ಸೋಮವಾರದ ದಿನ ಹುಟ್ಟಿರುತ್ತಾರೋ ಅವರ ಭಾಗ್ಯ 24ನೇ ಮತ್ತು 25ನೇ ವರ್ಷದಲ್ಲಿ ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಇವರ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಬರಲು ಪ್ರಾರಂಭಿಸುತ್ತವೆ. ಒಂದು ವೇಳೆ ಸರಿಯಾದ ದಿಶೆಯಲ್ಲಿ ಪ್ರಯತ್ನ ಪಟ್ಟರೆ ಜೀವನದಲ್ಲಿ ದೊಡ್ಡದಾದ ಸಫಲತೆಯನ್ನು ಪಡೆಯಬಹುದಾಗಿದೆ. ಇನ್ನು ಸೋಮವಾರದ ದಿನ ಜನಿಸಿದವರಿಗೆ ಉತ್ತಮ ಭವಿಷ್ಯಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದ ಕೆಲವು ಪರಿಹಾರಗಳು. 1. ಮನೆಯ ಸುತ್ತಮುತ್ತ ಕೊಳಕಾದ ನೀರು ಶೇಖರಣೆಯಾಗಲು ಬಿಡಬಾರದು. ಇಲ್ಲದಿದ್ದರೆ ಮಾನಸಿಕವಾಗಿ ಒತ್ತಡ ಕಾಡುವ ಸಂಭವ ಇರುತ್ತದೆ. 2. ವರ್ಷದಲ್ಲಿ ಕನಿಷ್ಠ 2 ಸಲ ಮಳೆಯ ನೀರನ್ನು ಗಾಜಿನ ಬಾಟಲಿಯಲ್ಲಿ ಶೇಖರಿಸಿ ಮನೆಯಲ್ಲಿ ಇಡಬೇಕು. ಇದರಿಂದ ಮನೆಯ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. 3. ಸೋಮವಾರದ ದಿನ ಸಿಹಿಯಾದ ಹಾಲನ್ನು ಕುಡಿಯಬಾರದು. ಇದರಿಂದ ಮನಸ್ಸಿನಲ್ಲಿ ಭ್ರಮೆ ಮತ್ತು ಅಸ್ಥಿರತೆ ಕಾಡುತ್ತದೆ. 4. ಮನೆಯಲ್ಲಿ ಬಿಳಿಯ ಬಣ್ಣದ ಮತ್ತು ಪರಿಮಳದ ಹೂವಿನ ಗಿಡವನ್ನು ನೆಡಬೇಕು. ಉದಾಹರಣೆಗೆ ಮಲ್ಲಿಗೆ, ಸುಗಂಧಿ ಪುಷ್ಪ ಇತ್ಯಾದಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ. 5. ಹುಣ್ಣಿಮೆಯ ರಾತ್ರಿಯಂದು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಇದರಿಂದ ನಿಮ್ಮ ಭಾಗ್ಯ ಪ್ರಬಲವಾಗುತ್ತದೆ ಮತ್ತು ಮಾನಸಿಕ ಶಾಂತಿ ನೆಲೆಸುತ್ತದೆ. ಈಗ ಮಂಗಳವಾರದ ಬಗ್ಗೆ ತಿಳಿದುಕೊಳ್ಳೋಣ. ಮಂಗಳವಾರದ ದಿನ ಜನಿಸಿದವರ ಸ್ವಭಾವ ಮತ್ತು
ಭವಿಷ್ಯ. ಮಂಗಳವಾರದ ದಿನ ಜನಿಸಿದವರ ಮೇಲೆ ಮಂಗಳ ಗ್ರಹದ ವಿಶೇಷವಾದ ಪ್ರಭಾವ ಇರುತ್ತದೆ. ಮಂಗಳವನ್ನು ಪರಾಕ್ರಮ, ಶಕ್ತಿ, ಸಾಹಸದ ಪ್ರತೀಕವೆಂದು ಹೇಳಲಾಗುತ್ತದೆ. ಹಾಗಾಗಿಯೇ ಈ ದಿನ ಜನಿಸಿದವರು ಬಹಳ ನಿರ್ಭೀಕ, ಆತ್ಮವಿಶ್ವಾಸಿ ಮತ್ತು ಶ್ರಮಜೀವಿಗಳಾಗಿರುತ್ತಾರೆ. ಇವರಿಗೆ ಸಿಟ್ಟು ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ಆದರೆ ಇದೇ ಶಕ್ತಿಯನ್ನು ಅವರು ಸರಿಯಾದ ದಾರಿಯಲ್ಲಿ ಉಪಯೋಗಿಸಿದರೆ ಜೀವನದಲ್ಲಿ ದೊಡ್ಡದಾದ ಸಫಲತೆಯನ್ನು ಪಡೆದುಕೊಳ್ಳುತ್ತಾರೆ. ಮಂಗಳವಾರ ಹುಟ್ಟಿದವರಿಗೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಬಹಳ ಆಲೋಚನೆ ಮಾಡುವ ಅಭ್ಯಾಸವಿರುತ್ತದೆ. ಈ ಜನರು ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಿಲ್ಲ ಮತ್ತು ಸದಾ ಜಾಗ್ರತೆಯಿಂದ ಇರುವವರಾಗಿದ್ದಾರೆ. ಮಂಗಳನ ಶುಭ ಪ್ರಭಾವ ಇವರಿಗೆ 28ನೇ ಮತ್ತು 32ನೇ ವಯಸ್ಸಿನಲ್ಲಿ ಕಾಣಲು ಸಿಗುತ್ತದೆ. ಮಂಗಳವಾರ ಹುಟ್ಟಿದವರಿಗೆ ಉತ್ತಮ ಭವಿಷ್ಯಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಪರಿಹಾರಗಳು. ಮೊದಲನೆಯದಾಗಿ, ನಿಮ್ಮ ಮಲಗುವ ಕೋಣೆಯಲ್ಲಿ ಒಂದು ಕೆಂಪು ಬಣ್ಣದ ವಸ್ತ್ರದಲ್ಲಿ ಸೋಂಪಿನ ಕಾಳನ್ನು ಕಟ್ಟಿಡಬೇಕು. ಇದರಿಂದ ಸಕಾರಾತ್ಮಕ ಶಕ್ತಿಯ ಸಂಚಲನ ಆಗುತ್ತದೆ. 2. ಮಸೂರಿ ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಬಡವರಿಗೆ ದಾನ ಮಾಡಬೇಕು. ಇದರಿಂದ ರಾಹು ಮತ್ತು ಮಂಗಲ ದೋಷ ಶಾಂತವಾಗುತ್ತದೆ. 3. ಆಂಜನೇಯನ ಚರಣಗಳಲ್ಲಿ ಕುಂಕುಮವನ್ನು ಅರ್ಪಿಸಬೇಕು ಮತ್ತು ಅದನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಬೇಕು. ಇದರಿಂದ ಸಂಕಷ್ಟಗಳು ದೂರವಾಗುತ್ತವೆ. 4. ಹನುಮಂತನ ರೂಪವಾದ ಕೋತಿಗಳಿಗೆ ಬೆಲ್ಲ ಮತ್ತು ಕಡಲೆಯನ್ನು ತಿನ್ನಿಸುವುದರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ. 5. ನಿಯಮಿತವಾಗಿ ಹನುಮಾನ್ ಚಾಲಿಸ ಪಠಿಸುವುದರಿಂದ ನಿಮ್ಮ ಎಲ್ಲಾ ಸಂಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಈಗ ತಿಳಿದುಕೊಳ್ಳೋಣ ಬುಧವಾರದ ಬಗ್ಗೆ. ಬುಧವಾರದ ದಿನ ಜನಿಸಿದವರ ಮೇಲೆ ಬುಧನ ಪ್ರಭಾವ ಇರುತ್ತದೆ. ಬುಧ ಎಂದರೆ ಬುದ್ಧಿ, ಸಂವಾದ ಮತ್ತು ವ್ಯಾಪಾರದ ಪ್ರತೀಕವಾಗಿದೆ. ಇಂಥವರು ಬಹಳ ಚತುರ, ತೀವ್ರ ಬುದ್ಧಿ ಮತ್ತು ಮಿಲನಸಾರರಾಗಿರುತ್ತಾರೆ. ಇವರ ಬುದ್ಧಿ ಬಹಳ ತೀಕ್ಷ್ಣವಾಗಿರುತ್ತದೆ ಮತ್ತು ಎಲ್ಲಾ ತರಹದ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಬುಧವಾರ ಜನಿಸಿದವರಿಗೆ ತಮ್ಮ 8ನೇ ಮತ್ತು 22ನೇ ವಯಸ್ಸಿನಲ್ಲಿ ಕೆಲವು ಕಠಿಣತೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ 32ನೇ ವರ್ಷದ ನಂತರ ಇವರ ಭಾಗ್ಯ ಸಂಪೂರ್ಣವಾಗಿ ಹೊಳೆಯಲಾರಂಭಿಸುತ್ತದೆ. ಬುಧವಾರ ಜನಿಸಿದವರಿಗೆ ಕೆಲವು ಪರಿಹಾರಗಳು. 1. ಮನೆಯಲ್ಲಿ ಅವಶ್ಯಕವಾಗಿ ತುಳಸಿಯ ಗಿಡವನ್ನು ನೆಡಬೇಕು ಮತ್ತು ಪ್ರತಿದಿನ ಒಂದು ಎಲೆಯನ್ನು ಸೇವಿಸಬೇಕು. ಇದರಿಂದ ಬುಧ ಗ್ರಹ ಬಲಿಷ್ಠನಾಗುತ್ತಾನೆ. 2. ಬುಧವಾರದ ದಿನ ಹಸಿರು ಬಣ್ಣದ ಬಳೆಗಳನ್ನು ಮಂಗಳಮುಖಿಯರಿಗೆ ದಾನ ಮಾಡಬೇಕು. ಇದರಿಂದ ಧನ ಮತ್ತು ಸೌಭಾಗ್ಯದ ಪ್ರಾಪ್ತಿಯಾಗುತ್ತದೆ. 3. ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನು ಗೋವಿಗೆ ತಿನ್ನಿಸಬೇಕು. ಇದರಿಂದ ಎಲ್ಲಾ ತರಹದ ಸಮಸ್ಯೆಗಳು ದೂರವಾಗುತ್ತವೆ. ಈಗ ತಿಳಿದುಕೊಳ್ಳೋಣ ಗುರುವಾರದ ದಿನ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ. ಗುರುವಾರ ಬೃಹಸ್ಪತಿಯ ವಾರವಾಗಿದ್ದು ಇವರು ಎಲ್ಲಾ ದೇವತೆಗಳಿಗೂ ಗುರು ಎಂಬ ಮಾನ್ಯತೆ ಇರುತ್ತದೆ. ಈ ಕಾರಣದಿಂದಾಗಿಯೇ ಗುರುವಾರದ ದಿನ ಜನಿಸಿದವರು ಬಹಳ ಬುದ್ಧಿವಂತ, ವಿಚಾರಶೀಲ ಮತ್ತು ಭಾಗ್ಯಶಾಲಿ ಆಗಿರುತ್ತಾರೆ. ಇವರ ವಿಚಾರಗಳು ಆಳವಾಗಿರುತ್ತವೆ ಮತ್ತು ಯಾವುದೇ ವಿಚಾರವನ್ನು ಇವರು ಸಂಪೂರ್ಣ ವಿವೇಚನೆಯಿಂದ ಮತ್ತು ಗಂಭೀರತೆಯಿಂದ ಆಲೋಚಿಸುತ್ತಾರೆ. ಇವರ ಮೃದು ಭಾಷಿ ಸ್ವಭಾವದಿಂದಾಗಿ ಶತ್ರುವನ್ನು ಕೂಡ ಮಿತ್ರರಾಗಿಸುತ್ತಾರೆ. ಇವರಲ್ಲಿ ವಿನಮ್ರತೆ, ಕರುಣೆ ಮತ್ತು ಪರೋಪಕಾರದ ಭಾವನೆ ಪ್ರಬಲವಾಗಿರುತ್ತದೆ. ಆದರೆ ಗುರುವಾರ ಜನಿಸಿದವರಿಗೆ ಬಾಲ್ಯದಲ್ಲಿ ಕೆಲವು ಶಾರೀರಿಕ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಇವರ ಜೀವನದಲ್ಲಿ 24ನೇ, 32ನೇ ಮತ್ತು 54ನೇ ವರ್ಷದಲ್ಲಿ ಭಾಗ್ಯವು ವಿಶೇಷ ರೂಪದಿಂದ ಪ್ರಬಲವಾಗುತ್ತದೆ ಮತ್ತು ಅಪಾರವಾದ ಸಫಲತೆ ದೊರೆಯುತ್ತದೆ. ಈ ವಯಸ್ಸಿನಲ್ಲಿ ಅವರಿಗೆ ಹಠಾತ್ ಧನಲಾಭ, ಉದ್ಯೋಗದಲ್ಲಿ ಉನ್ನತಿ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿಯ ಅನುಭವ ಆಗುತ್ತದೆ. ಇನ್ನು ಗುರುವಾರ ಜನಿಸಿದವರಿಗೆ ಕೆಲವು ವಿಶೇಷವಾದ ಪರಿಹಾರಗಳು. 1. ಗುರುವಾರ ಜನಿಸಿದವರು ದೇವಸ್ಥಾನದಲ್ಲಿ ಬಾಳೆ ಗಿಡವನ್ನಿಟ್ಟು
ಅದರ ಎದುರಿಗೆ ದೀಪವನ್ನು ಹಚ್ಚಬೇಕು. ಇದರಿಂದ ಗುರುಗ್ರಹದ ಕೃಪೆ ಸದಾ ಇರುತ್ತದೆ. ಅಷ್ಟೇ ಅಲ್ಲದೆ ಅಕ್ಕಿ, ಬೆಲ್ಲ, ಕಡಲೆಬೇಳೆ ಮತ್ತು ಅರಿಶಿಣವನ್ನು ಸೇರಿಸಿ ಹಸುವಿಗೆ ತಿನ್ನಿಸಬೇಕು. ಇದರಿಂದ ಸಮೃದ್ಧಿಯ ಬಾಗಿಲು ತೆರೆಯುತ್ತದೆ. ಗುರುವಾರ ಜನಿಸಿದವರು ಗಂಧದಲ್ಲಿ ಕೇಸರಿಯನ್ನು ಸೇರಿಸಿ ತಿಲಕವನ್ನು ಇಟ್ಟುಕೊಳ್ಳಬೇಕು. ಇದರಿಂದ ಸಮಾಜದಲ್ಲಿ ಅವರ ಮಾನ ಸನ್ಮಾನ ವೃದ್ಧಿಯಾಗುತ್ತದೆ. ಇದರ ಜೊತೆಗೆ ಯಾವುದೇ ದೇವಸ್ಥಾನ ಅಥವಾ ಧರ್ಮಸ್ಥಾನದಲ್ಲಿ ಸೇವೆಯನ್ನು ಮಾಡಬೇಕು. ಇದರಿಂದ ಪುಣ್ಯದ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸಫಲತೆಯ ಹೊಸ ದ್ವಾರಗಳು ತೆರೆದುಕೊಳ್ಳುತ್ತವೆ. ಇನ್ನು ಶುಕ್ರವಾರದ ದಿನ ಜನಿಸಿದ ವ್ಯಕ್ತಿಗಳ ಸ್ವಭಾವ ಮತ್ತು ಭವಿಷ್ಯ. ಶುಕ್ರವಾರದ ದಿನ ಜನಿಸಿದವರು ಅತ್ಯಂತ ಆಕರ್ಷಕ, ಕಲಾತ್ಮಕ ಮತ್ತು ಸೌಂದರ್ಯ ಪ್ರಿಯರಾಗಿರುತ್ತಾರೆ. ಇವರ ಸಂಬಂಧ ಶುಕ್ರ ಗ್ರಹದ ಜೊತೆ ಇರುತ್ತದೆ. ಅದು ಭೌತಿಕ ಸುಖ, ವೈಭವ ಮತ್ತು ಐಶ್ವರ್ಯದ ಅಧಿದೇವರು ಎಂಬ ಮಾನ್ಯತೆ ಇರುತ್ತದೆ. ಹಾಗಾಗಿ ಈ ದಿನ ಹುಟ್ಟಿದವರು ಸಂಗೀತ, ಚಿತ್ರಕಲೆ, ಫ್ಯಾಷನ್, ಸಿನಿಮಾ, ಮೀಡಿಯಾ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ವೃತ್ತಿಗಳಲ್ಲಿ ಸಫಲತೆಯನ್ನು ಕಾಣುತ್ತಾರೆ. ಇವರ ಜೀವನ ಶೈಲಿಯೂ ಕೂಡ ಭವ್ಯವಾಗಿರುತ್ತದೆ. ಇವರ ಭಾಗ್ಯದ ಉದಯ 25ನೇ, 33ನೇ ಮತ್ತು 48ನೇ ವಯಸ್ಸಿನಲ್ಲಿ ಆಗುತ್ತದೆ. ಶುಕ್ರವಾರ ಜನಿಸಿದವರಿಗೆ ಕೆಲವು ವಿಶೇಷವಾದ ಪರಿಹಾರಗಳು. 1. ಶುಕ್ರವಾರದ ದಿನ ಜನಿಸಿದವರು ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ತಿನ್ನಿಸಬೇಕು. ಇದರಿಂದ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. 2. ಶುಕ್ರವಾರದ ದಿನ ಬಿಳಿ ಬಣ್ಣದ ಹಸುವಿಗೆ ಆಹಾರವನ್ನು ತಿನ್ನಿಸಬೇಕು. ಇದರಿಂದ ಶುಕ್ರ ಗ್ರಹ ಬಲಿಷ್ಠವಾಗುತ್ತದೆ ಮತ್ತು ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. 3. ಶುಕ್ರವಾರದ ದಿನ ಸ್ನಾನದ ನೀರಿಗೆ ಸ್ವಲ್ಪ ಹಾಲನ್ನು ಸೇರಿಸುವುದರಿಂದ ದೇಹದ ಶಕ್ತಿ ಸಕಾರಾತ್ಮಕವಾಗಿರುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಶುಕ್ರವಾರದ ದಿನ ಜನಿಸಿದ ಮಹಿಳೆಯರು ವಿಶೇಷವಾಗಿ ಸ್ತ್ರೀ ಸೂಕ್ತ ಮತ್ತು ಕನಕಧಾರ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಎಂದಿಗೂ ಧನ ಮತ್ತು ಸಮೃದ್ಧಿಯ ಕೊರತೆ ಉಂಟಾಗುವುದಿಲ್ಲ. ಇನ್ನು ಶನಿವಾರದ ದಿನ ಜನಿಸಿದವರ ಸ್ವಭಾವ ಮತ್ತು ಭವಿಷ್ಯ. ಶನಿವಾರದ ಹೆಸರು ಕೇಳುತ್ತಿದ್ದಂತೆ ಹೆಚ್ಚಿನ ಜನರು ಭಯಭೀತರಾಗುತ್ತಾರೆ. ಯಾಕೆಂದರೆ ಶನಿವಾರ ಶನಿದೇವರ ವಾರ ಎಂದು ಹೇಳಲಾಗುತ್ತದೆ. ಶನಿ ಗ್ರಹಕ್ಕೆ ನ್ಯಾಯಾಧೀಶ ಗ್ರಹ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅವನು ವ್ಯಕ್ತಿಗೆ ಅವನ ಕರ್ಮಗಳ ಆಧಾರದ ಮೇಲೆ ಫಲವನ್ನು ನೀಡುತ್ತಾನೆ. ಶನಿವಾರದ ದಿನ ಜನಿಸಿದವರು ಅತಿ ಸಂಕೋಚದ, ಶಿಸ್ತಿನ ಮತ್ತು ಶ್ರಮವನ್ನು ವಹಿಸುವವರಾಗಿರುತ್ತಾರೆ. ಇವರು ತಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಬಹಳ ಆಲೋಚನೆಯಿಂದ ಮಾಡುತ್ತಾರೆ ಮತ್ತು ಗಡಿಬಿಡಿಯ ನಿರ್ಧಾರವನ್ನು ಎಂದಿಗೂ ತೆಗೆದುಕೊಳ್ಳುವವರಲ್ಲ. ಆದರೆ ಶನಿವಾರ ಜನಿಸಿದವರಿಗೆ ಅವರ 20ನೇ, 25ನೇ ಮತ್ತು 45ನೇ ವರ್ಷ ಬಹಳ ಸಂಘರ್ಷದಾಯಕವಾಗಿರುತ್ತದೆ. ಈ ವರ್ಷಗಳಲ್ಲಿ ಇವರಿಗೆ ಧೈರ್ಯ ಮತ್ತು ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಅತಿ ಅವಶ್ಯಕವಾಗಿರುತ್ತದೆ. ಆದರೆ ಸರಿಯಾದ ದಾರಿಯಲ್ಲಿ ಪ್ರಯತ್ನ ಪಟ್ಟರೆ 49ನೇ ವರ್ಷದ ನಂತರ ಇವರಿಗೆ ಸಫಲತೆ ಸಿಗುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ಶನಿವಾರ ಜನಿಸಿದವರಿಗೆ ಕೆಲವು ಅತಿ ಉಪಯುಕ್ತ ಪರಿಹಾರಗಳು. ಶನಿವಾರ ಜನಿಸಿದ ವ್ಯಕ್ತಿಗಳು ಅರಳಿ ಮರದ ಬುಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ಇದರಿಂದ ಶನಿ ಗ್ರಹದ ಕೃಪೆ ಸದಾ ಇರುತ್ತದೆ ಮತ್ತು ತೊಂದರೆಗಳು ಕಾಡುವುದಿಲ್ಲ. ಅಷ್ಟೇ ಅಲ್ಲದೆ ಉದ್ದಿನ ವಡೆ ಅಥವಾ ಉದ್ದಿನ ತಿನಿಸನ್ನು ಬಡವರಿಗೆ ದಾನ ಮಾಡಬೇಕು. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಶನಿವಾರದ ದಿನ ಕರಿ ಎಳ್ಳು, ಲೋಹ ಮತ್ತು ಸಾಸುವೆ ಎಣ್ಣೆಯನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಫಲತೆ ಮತ್ತು ಸಮೃದ್ಧಿ ಸಿಗುತ್ತದೆ. ಈ ದಿನ ಜನಿಸಿದ ವ್ಯಕ್ತಿ ಶನಿವಾರದ ಸಂಜೆಯ ಹೊತ್ತಿನಲ್ಲಿ ಪಂಚಮುಖಿ ಹನುಮಂತನ ಚಿತ್ರದ ಮುಂದೆ ಸುಂದರ ಕಾಂಡದ ಪಾಠವನ್ನು ಓದುವುದರಿಂದ ಅವರ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಈ ಪರಿಹಾರವು ಜೀವನದ ಅತಿ ಕಠಿಣ ಗಳಿಗೆಯನ್ನು ಕೂಡ ಸುಲಭವಾಗಿ ಪಾರು ಮಾಡಿಸುತ್ತದೆ.
ಇನ್ನು ರವಿವಾರ ಜನಿಸಿದ ವ್ಯಕ್ತಿಗಳ ಸ್ವಭಾವ ಮತ್ತು ಭವಿಷ್ಯ. ರವಿವಾರದ ದಿನ ಸೂರ್ಯ ದೇವರಿಗೆ ಸಮರ್ಪಿತವಾಗಿರುತ್ತದೆ ಮತ್ತು ಸೂರ್ಯನಿಗೆ ನವಗ್ರಹಗಳ ರಾಜ ಎಂದು ಹೇಳಲಾಗುತ್ತದೆ. ಹಾಗಾಗಿ ರವಿವಾರದ ದಿನ ಜನಿಸಿದವರ ಮೇಲೆ ಸೂರ್ಯ ದೇವರ ವಿಶೇಷವಾದ ಪ್ರಭಾವ ಇರುತ್ತದೆ. ಇವರು ತೇಜಸ್ವಿ, ಆತ್ಮವಿಶ್ವಾಸಿ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವದ ಧನಿಯಾಗಿರುತ್ತಾರೆ. ಇವರಿಗೆ ಯಾರ ನೇತೃತ್ವದಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವತಃ ನೇತೃತ್ವವನ್ನು ವಹಿಸುವುದು ಇಷ್ಟವಾಗುತ್ತದೆ. ಇವರ ಇನ್ನೊಂದು ವಿಶೇಷತೆ ಎಂದರೆ ಇವರು ಕ್ಷಣದಲ್ಲಿ ಸಂತುಷ್ಟರಾಗುತ್ತಾರೆ ಮತ್ತು ಕ್ಷಣದಲ್ಲಿ ದುಃಖಿತರಾಗುತ್ತಾರೆ. ಇವರ ಭಾವನೆಗಳು ಬಹಳ ವೇಗವಾಗಿ ಬದಲಾಗುತ್ತವೆ. ಇದರಿಂದಾಗಿ ಬೇರೆಯವರೊಂದಿಗೆ ಇವರ ತಾಳಮೇಳ ಸುಲಭವಾಗಿ ಕೂಡುವುದಿಲ್ಲ. ಹಾಗೆ ಇವರಲ್ಲಿ ಅನುಮಾನ ಪಡುವ ಪ್ರವೃತ್ತಿಯೂ ಕೂಡ ಕಂಡುಬರುತ್ತದೆ. ಇದರಿಂದಾಗಿ ಸಂಬಂಧಗಳಲ್ಲಿ ಅನಾವಶ್ಯಕ ಒತ್ತಡ ಕಂಡುಬರುತ್ತದೆ. ಆದರೆ ಇವರ ಅತಿ ದೊಡ್ಡ ಸಾಮರ್ಥ್ಯವೆಂದರೆ ನಿರ್ಣಯವನ್ನು ತೆಗೆದುಕೊಳ್ಳುವ ಕ್ಷಮತೆ. ರವಿವಾರ ಜನಿಸಿದವರು ಏನನ್ನಾದರೂ ಸಾಧಿಸಬೇಕು ಎಂದು ಅಂದುಕೊಂಡರೆ ಅದನ್ನು ಪೂರೈಸುವಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತು ಶ್ರಮವನ್ನು ಹಾಕುತ್ತಾರೆ. ಇನ್ನು ಭಾನುವಾರ ಜನಿಸಿದವರ ಭಾಗ್ಯೋದಯ 22ನೇ ಮತ್ತು 24ನೇ ವಯಸ್ಸಿನಲ್ಲಿ ಆಗುತ್ತದೆ. ಅಂದರೆ ಈ ವಯಸ್ಸಿಗೆ ಬರುವ ತನಕ ತಮ್ಮ ವ್ಯಾವಹಾರಿಕ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಫಲತೆಯ ಹಲವಾರು ಅವಕಾಶಗಳು ದೊರಕುತ್ತವೆ. ಇನ್ನು ಭಾನುವಾರ ಜನಿಸಿದವರಿಗೆ ಕೆಲವು ವಿಶೇಷವಾದ ಪರಿಹಾರಗಳು. ರವಿವಾರ ಜನಿಸಿದವರಿಗೆ ಸೂರ್ಯ ದೇವರ ವಿಶೇಷವಾದ ಆಶೀರ್ವಾದವನ್ನು ಪಡೆಯಲು ಗೋದಾನವನ್ನು ಮಾಡುವುದು ಅತ್ಯಂತ ಶುಭವಾಗಿರುತ್ತದೆ. ಗೋವನ್ನು ಕರುವಿನೊಂದಿಗೆ ದಾನ ಮಾಡುವುದು ಅತ್ಯಂತ ಉತ್ತಮವಾಗಿರುತ್ತದೆ. ಹೀಗೆ ಮಾಡುವುದರಿಂದ ಸೂರ್ಯ ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಕಾಣಲು ಸಿಗುತ್ತದೆ. ಇದಿಷ್ಟೇ ಅಲ್ಲದೆ ಭಾನುವಾರದಂದು ಬೆಲ್ಲ, ತಾಮ್ರ, ಚಿನ್ನ ಮತ್ತು ಗೋಧಿಯ ದಾನವೂ ಕೂಡ ಲಾಭಕರವಾಗಿರುತ್ತದೆ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಭಾನುವಾರದ ದಿನ ತಾಮ್ರದ ಪಾತ್ರೆಯಲ್ಲಿ ಜಲವನ್ನು ತುಂಬಿಸಿ ತಲೆಯ ಪಕ್ಕ ಇಟ್ಟುಕೊಂಡು ಮಲಗಬೇಕು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿಯಬೇಕು. ಇದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಮತ್ತು ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡುವುದು ಕೂಡ ಮಹತ್ವಪೂರ್ಣವಾಗಿರುತ್ತದೆ. ಹೀಗೆ ಮಾಡಲು ತಾಮ್ರದ ಲೋಟ ಅಥವಾ ಚೊಂಬಿನಲ್ಲಿ ಜಲವನ್ನು ತುಂಬಿಸಿ ಅದರಲ್ಲಿ ಕೆಂಪು ಬಣ್ಣದ ಹೂವನ್ನು ಹಾಕಬೇಕು. ನಂತರ ಪೂರ್ವ ದಿಕ್ಕಿನಲ್ಲಿ ನಿಂತುಕೊಂಡು 3 ಸಲ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಹಾಗೆ ಓಂ ಬ್ರಹ್ಮ ಸ್ವರೂಪಾಯ ಸೂರ್ಯನಾರಾಯಣಾಯ ನಮಃ ಎಂದು 3 ಸಲ ಮಂತ್ರವನ್ನು ಪಠಿಸಬೇಕು. ಇದರಿಂದ ಸೂರ್ಯ ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗುತ್ತದೆ. ಇಷ್ಟೇ ಅಲ್ಲದೆ ಗಾಯತ್ರಿ ಮಂತ್ರವನ್ನು 24 ಸಲ ಪ್ರಸನ್ನ ಮುದ್ರೆಯಲ್ಲಿ ಉಚ್ಚಾರಣೆ ಮಾಡುವುದು ಕೂಡ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಈ ಎಲ್ಲ ಪರಿಹಾರಗಳನ್ನು ನಿಯಮಿತವಾಗಿ ಪಾಲಿಸಿದರೆ ರವಿವಾರ ಜನಿಸಿದವರ ಭಾಗ್ಯ ವೇಗವಾಗಿ ಪ್ರಬಲವಾಗುತ್ತದೆ ಮತ್ತು ಸಫಲತೆಯ ಬಾಗಿಲು ತೆರೆದುಕೊಳ್ಳುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.